ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಲಸಿನಕಾಯಿ ಕಬಾಬ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಿದ್ವಿ, ಹಲಸಿನಕಾಯಿ ತಗೊಂಬಂದಿದ್ವಿ. ಫಸ್ಟ್ ಹಲಸಿನಕಾಯಿನ ಈ ಥರ ಸಿಪ್ಪೆ ತೆಗಿಬೇಕು. ತುಂಬ ಎಳೆದಿತ್ತಿತ್ತು, ಬೇಗ ಬಂತು. ಚಿಕ್ಕ ಚಾಕಲಾಗಲ್ಲ ಅಂತ ನಾನ್ ವೆಜ್ ಕಟ್ ಮಾಡ್ತೀವಲ್ಲ, ಆ ಚಾಕುನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಎಳೆದಿತ್ತು, ಚೆನ್ನಾಗಿತ್ತು ಕೂಡ. ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಇರೋದೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಚಾಕು ಶಾರ್ಪ್ ಇರುತ್ತಲ್ಲ, ಹುಷಾರಿಗೂ ಕಟ್ ಮಾಡಬೇಕಲ್ಲ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಿ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಗ ಬೇಯುತ್ತಲ್ಲ, ಅದಕ್ಕೆ ಬೇಗ ಬೇಯುತ್ತೆ. ಅದಲ್ಲದೆ ಕುಕ್ಕರಲ್ಲಿ ಕೂಗಿಸ್ಕೊತೀವಿ, ಇದೊಂದು 2 ವಿಷಲ್ ಕೂಗಿಸ್ಕೊತೀನಿ. ಡೈರೆಕ್ಟಾಗಿ ಮಾಡಿದ್ರೆ ಬೇಗ ಬೇಯಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಂಡಿರೋದು, ಅದು ಬೇಗ ಬೇಯುತ್ತೆ. ತುಂಬ ಎಳೆದಿದು. ಡೈರೆಕ್ಟಾಗಿ ಮಾಡೋಕ್ಕೆ ಉಪ್ಪು ಅಷ್ಟು ಚೆನ್ನಾಗಿ ಹಿಡಿಯಲ್ಲ. ಈ ಥರ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಮತ್ತು ಬೇಗ ಕೂಡ ಬೇಯುತ್ತೆ. ಇದು ಒಂದು ಅರ್ಧ ಗಂಟೆ ಮಸಾಲೆ ಹಚ್ಚಿ ನೆನೆಹಾಕ್ಬಿಟ್ರೆ ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಹಿಡಿಯುತ್ತೆ. ಸೇಮ್ ಚಿಕನ್ ಹೇಗೆ ಮಾಡ್ತೀವೋ ಅದೇ ಥರ. ಚಿಕನಿಗೆ ಮೊಟ್ಟೆ ಎಲ್ಲ ಹಾಕ್ತೀನಿ ನಾನು. ಇದಕ್ಕೇನು ಯೂಸ್ ಮೊಟ್ಟೆ ಎಲ್ಲ ಹಾಕಿಲ್ಲ, ಪ್ಯೂರ್ ವೆಜ್ ಇದು. ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಕುಕ್ಕರ್ ಕೂಗಿದೆ, ಅದನ್ನು ಬಸ್ತಿಕ್ಬಿಟ್ಟಿದ್ದೀನಿ. ಆಮೇಲೆ ಒಂದು ಬೌಲ್ಗೆ 2 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಹಳದಿ ಪೌಡರು, ಕಾಳು ಮೆಣಸು, ಧನಿಯಾ ಪೌಡರು, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. ಯಾವುದಾದ್ರು ಸರಿ, ಯಾವುದು ಸಿಗುತ್ತಾ ಆ ಕಬಾಬ್ ಪೌಡರ್ ಹಾಕ್ಕೊಂಡ್ರೆ ಆಯಿತು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹದವಾಗಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಟ್ಟಿಗೆ ಹಾಕ್ಕೋಬೋದಾಯಿತು, ಆವಾಗ ನಾನು ಮರ್ತಿದ್ದೆ, ಅದಕ್ಕೆ ನಾನು ಇವಾಗ ಹಾಕ್ಕೊತಾ ಇರೋದು. ಆಮೇಲೆ ಬೇಯಿಸಿ ಬಸ್ತಿಕ್ಕೊಂಡಿರೋ ಹಲಸಿನಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ನೆನೆಬೇಕು, ಒಂದು ಅರ್ಧ ಗಂಟೆ ನೆನೆಗೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಖಾರ ಹಿಡಿಬೇಕಲ್ಲ, ಉಪ್ಪು ಖಾರ ಹಿಡಿಯುತ್ತಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ಬೇಕು. ಹೀಗಾಗಿದೆ. ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ಅಂದರೆ ಇದು ಬೇಗ ಕರಿಬೋದು. ಚಿಕನ್ ಸ್ವಲ್ಪ ಲೇಟ್ ಆಗುತ್ತೆ. ಇದು ಆಲ್ರೆಡಿ ಬೆಂದಿರುತ್ತಲ್ಲ, ಸ್ವಲ್ಪ ಬೇಯಿಸಿದರೆ ಸಾಕು. ಚಿಕನ್ ಕಬಾಬ್ಗಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು, ಚೆನ್ನಾಗಿತ್ತು. ಯಾವಾಗಲೂ ಪಲ್ಯ ಸಾಂಬಾರೆಲ್ಲ ಮಾಡ್ತೀವಲ್ಲ, ಹಲಸಿನಕಾಯಿ ತೊಕ್ಕು ಅವೆಲ್ಲ ಮಾಡ್ತೀವಲ್ಲ, ಈ ಥರನೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಲಸಿನಕಾಯಲ್ಲಿ ಈಗ ಹೆಂಗಿದ್ರು ಹಲಸಿನಕಾಯಿ ಎಲ್ಲ ಸಿಗುತ್ತಲ್ಲ, ಈ ಸೀಸನ್ನು ಚೆನ್ನಾಗಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಕಲರ್ ಸಖತ್ತಾಗಿದೆ. ಕಲರ್ ಏನೂ ಹಾಕಿಲ್ಲ, ಬರೀ ಖಾರದ ಪುಡಿ. ಕ್ರಿಸ್ಪಿಯಾಗಿ ಕೂಡ ಬಂದಿದೆ, ಸ್ವಲ್ಪ ಚೆನ್ನಾಗಿ ಬೆಂದಿದೆ ಕೂಡ. ಇದೇ ಥರ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.